ಒಂದು ಶಿಲಾಮಂಟಪದೊಳಗೆ ಇವರು ಹೇಳ್ಕೊಂಡಿದ್ದಾರೆ. ಇವರು ಶಿಷ್ಯರು ಪ್ರಶಿಷ್ಯರು ಎಲ್ಲರೂ ಕೂಡ, ನಿನ್ನೆ ನಾವು ಗೋಪಾಲದಾಸರ ಚರಿತ್ರೆ ಕೂಡ ಹೇಳಿದವಲ್ಲ, ಆ ರೀತಿಯಾಗಿ ಆ ಮಂಟಪಕ್ಕೆ ಬಂದರು, ಕೂತ್ಕೊಂಡ್ಬಿಟ್ರು. ಏನು ಕೇಳಬೇಡ್ರಿ, ದೇವ್ರ ಪೂಜೆ ಮಾಡಬೇಕು, ಗಂಧಾಕ್ಷತೆ ಹಚ್ಕೊಳ್ಬೇಕು, ತೀರ್ಥ ತಗೊಳ್ಬೇಕು, ಉಪವಾಸ. ಪಾಪ ಇವ್ರ ಹಿಂದೆ ಬಂದವರು ಇವ್ರು ಹೆಂಗೆ ಮಾತ್ರ ಊಟ ಮಾಡ್ತಾರೆ ಹೇಳ್ರಿ? ಊಟ ಮಾಡಿದಾಗೂ ಇರಬೇಕು, ಬಿಟ್ಟಾಗೂ ಇರಬೇಕು. ಗುಡಿಯಾಗ ಪ್ರಸಾದ ತಂದ್ಕೊಂಬೋದು, ತಿಂಬೋದು, ಉಪವಾಸ ಮಾಡೀವಿ ಅಂತ ಕೆಲವರಿದ್ದರು. ನಮ್ಮ ಅಣ್ಣ ತಮ್ಮ ಅಂದ್ರೆ ಕೆಲವರಿದ್ದರು. ಕೆಲವರು ಇಲ್ಲ, ನಮ್ಮ ಗುರುಗಳು ಬಿಟ್ಟಾರಾದ ಕಾರಣ ಅವರು ಊಟ ಮಾಡೋರಿಗೆ ನಾವು ಮಾಡಲ್ಲ ಅಂತಿದ್ದವ್ರು ಕೆಲವರು. 10 ದಿವಸ ಆಯಿತು. ಕೊನೆಗೆ ಬ್ರಹ್ಮರಥೋತ್ಸವ 10ನೇ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆಲ್ಲ ರಥದ ಮೇಲೆ ದೇವರು ಕೂಡ್ತಾ ಇದ್ದಾನೆ. ಯಾರೋ ಹತ್ತಿರ ಬೇಕಾಗಿರ್ತಕ್ಕಂಥವ್ರು ಇರ್ತಾರಲ್ಲ, ಅವ್ರು ಬಂದರು. ಗುರುಗಳೇ, ಮತ್ತ ಇನ್ನು ಆ ಕಡೆ 2 ಏಕಾಸಿ ಬೇರೆ ಬಂದದ, 12 ದಿವಸ ಆತದ, ಅದಕ್ಕಾಗಿ ಬೇಡ. ರಥಸ್ಥಿತಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ರಥದೊಳಗಿರೋ ದೇವರನ್ನಾದರೂ ನೋಡಿ ಒಂದಿಷ್ಟು ಪಾರಣಿ ಮಾಡ್ರಿ, ಬರ್ರಿ ಅಂತ ಕರೆದ್ರು. ಪುರಂದರದಾಸರೊಂದು ಮಾತು ಹೇಳ್ಯಾರ, ಸಂಕಲ್ಪ ಸಿದ್ಧಿ ಮನಕ್ಕೆ ದೊಡ್ಡ ಹಬ್ಬ, ತೆಲುಗೊಳಗೆ ಪಟ್ಟು ಪಟ್ಟರಾದು ಪಟ್ಟಿ ಬಿಡುವರಾದು ಅಂತ. ಏನಂತ ನಾನು ಇದು ಮಾಡಿದ್ದೇನೆ ಸಂಕಲ್ಪ, ನಿನ್ನ ದರ್ಶನ ಆಗೋವರೆಗೆ ನಾನು ಊಟ ಮಾಡಲ್ಲ ಅಂತ ಹೇಳಿ. ಅದರೊಳಗೆ ನಾನಿನ್ನ ಬರಲ್ಲ ನಿನ್ನ ಹತ್ರ, ನೀನೇ ನನ್ನ ಹತ್ರ ಬರ್ಬೇಕಂದೇನಿ. ಇವರ ಅಂದ ವಚನವ ನಿಜಕ್ಕೆ ತಂದು ತೋರ್ಪನು ಅಲ್ಲೇ ಇರೋದು. ಈಗ ಆ ಮಾತು ಸತ್ಯಪಡಿಸ್ಕೋಬೇಕು. ಬೇರೆ ವಿಜಯದಾಸ ಬಾಯಿ ಬಿಡಕ್ರಿ ಮಾತಾಡ್ತಾರೆ ಅಂದರು, ಮತ್ತೆ ಅವ್ರು ಯಾರೋ ಹೇಳೋಕಾಲ ಬಂದುಬಿಟ್ರು. ನೋ, ಮಾನದಿಂದ ಬದುಕಬೇಕು. ಮಾನವೇ ಭೂಷಣ ಮಾನವರಿಗೆ. ನೋ, ಬರಲ್ಲ. ಮತ್ತು ಕರಿತಿದ್ದಾರೆ, ಏನು ಮಾಡಬೇಕು? ಬರೋಂಗಿಲ್ಲ. ಸಂಕಲ್ಪ ನೋಡಿದ್ರೆ ಈ ರೀತಿ ಮಾಡ್ಯಾರ, ಏನು ಮಾಡಬೇಕು? ಹೋಗ್ಬೇಕಾ ಬಿಡಬೇಕಾ? ಅತ್ತಲಿತ್ತಲಿ ಹೋಗದಿರು, ಎನ್ನತ್ತ ವಿಜಯ ವಿಠಲ ಬರಲಿ. ಮನವೇ ನೀ ದೃಢವಾದರೆ ಮನಸ್ಸಿಜನಯ್ಯನ ಚರಣ ನೋಡುವೆ. ಮನಸ್ಸ ಎದ್ದು ಹೋಗಬೇಡ, ಕೂತ್ಕೋ, ಸಂಕಲ್ಪ ಮಾಡಿ. ಬುದ್ಧಿಯಲ್ಲಿ ತನುಮನವ ತಿದ್ದಿಕೊಳ್ಳಲು ಬೇಕು. ಕೂತರು. ಬಾಬಾ ಅಂತ ಕರೆದ್ರು. ಅವರು ಇವರು ಒಂದಿಷ್ಟು ಪಾರಣಿ ಮಾಡೋಣ ಬರ್ರಿ, ಇದು ರಥದೊಳಗಿರೋ ದೇವ್ರನ್ನ ನೋಡಿ. ನೋ, ಬರಲ್ಲ. 4 ಜನಕ್ಕೆ 8 ಜನ ಹೇಳಿದರು, ಬರಲ್ಲ. ಮಹಾಮಂಡರು, ಸುದೃಢರು. ಕೊನೆಗೇನು ಮಾಡಿದರು? ಅಲ್ಲೇ ಒಬ್ಬ ಹುಡುಗನಿಗೆ ಹೇಳಿ ಒಂದು ಕಾಗದ ತೊಗೊಂಬ ಅಂತ ಹೇಳಿದರು. ಇಷ್ಟು ಕಾಗದ, ಸಣ್ಣ ಕಾಗದ ತಂದು ಕೊಟ್ಟರು. ಯಾರಿಗೆ? ಪ್ರಭುಗಳಿಗೆ. ಅದರೊಳಗೆ ಒಂದು ಶ್ಲೋಕ ಬರೆದರು. ಏನಂತ? ಐಶ್ವರ್ಯ ಮದಮತ್ತ ಸನ್ನ ಜಾನೀಷೇ ಮದಾಗಮಂ ಪರವಾದಿ ಭಯೇ ಪ್ರಾಪ್ತೆ ಮದದೀನ ಅಥವಾ ಸ್ಥಿತಿ. ಐಶ್ವರ್ಯ ಮದದಿಂದ ಕೂಡಿಕೊಂಡಿರ್ತಕ್ಕಂಥ ನೀನು ನನ್ನಂಥ ಬಡದಾಸ 10 ದಿವಸ ಉಪವಾಸ ಇದ್ದರೆ ನನ್ನ ಮೇಲೆ ನೀನು ದೃಷ್ಟಿ ಇಟ್ಟಿಲ್ಲ. ಒಳ್ಳೆಯದು, ಸಂತೋಷ, ನಾನೇನು ಬೇಡಂಬಲ್ಲ. ನೀನು ಸತ್ಯ ಸಂಕಲ್ಪ, ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶ ಜರುಗದಂತ ನಮ್ಮ ಗುರುಗಳು ಹೇಳ್ಯಾರ. ಅಲ್ಲಿ ನಿನ್ನ ಸಂಕಲ್ಪ ಏನದೋ ನಮಗೆ ಗೊತ್ತಿಲ್ಲ, ನಿನ್ನ ಮಾಯ ಬ್ರಹ್ಮಾದಿ ದೇವತೆಗಳು ತಿಳ್ಕೊಳ್ಳಾರ, ಗೊತ್ತು, ಬೇಡ. ಆದರೆ ಒಂದು ಹೇಳ್ತಿದ್ದೀನಿ ನೋಡು, ನೆಕ್ಸ್ಟ್. ಪರವಾದಿ ಭಯೇ ಪ್ರಾಪ್ತೆ ಮದದೀನ ತವ ಸ್ಥಿತಿ. ಪರವಾದಿಗಳು ಬಂದು ನೀನು ವಿಷ್ಣುವಲ್ಲ ಅಂತ ಸಿಕ್ಕಾಪಟ್ಟೆ ನಿನ್ನ ಕಡೆಗೆ ನಿನ್ನ ವಿರೋಧವಾಗಿ ಮಾತಾಡಿದ ಕಾಲಕ್ಕೆ ಆಗ ನಮ್ಮಂಥವ್ರು ಬೇಕಾಗ್ತದ. ಜಾಗ್ರತೆ, ಅದು ಮಾತ್ರ ಗುರ್ತಿಟ್ಕೋ. ಚೆಂದಾಗಿ ಅರ್ಥ ಮಾಡ್ಕೊಳ್ರಿ. ಪರವಾದಿ ಭಯೇ ಪ್ರಾಪ್ತೆ ಮದದೀನ ತವ ಸ್ಥಿತಿ. ನನ್ನ ಸ್ಥಿತಿ ನೀನು ನೋಡಿಕೊ. ಅವತ್ತಿನ ದಿವಸ ಏನು ಮಾರಿ ಇಟ್ಕೊಂಡು ನಾನು ಬಂದು ನಿನ್ನ ಬಗ್ಗೆ ನೀನು ಸರ್ವೋತ್ತಮ ಅಂತ ಮಾಡಬೇಕು. ಪ್ರಾತಸ್ಮರಣೆ ಆದ ಮಹಾನುಭಾವರು ವಾದಿರಾಜ ಸ್ವಾಮಿಗಳವರು, ಶ್ರೀಶ ನೀನಹುದೋ ಶೇಷಾಚಲವಾಸ ನೀನಹುದೋ ಶೇಷಶಯನ ಸೂರೇಶ ವಂದಿತ ಶೇಷ ಜನರನ್ನು ಪಾಲಿಸಿ ಬಡ್ಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಕ್ಯಾಸಕ್ಕಿ ತಿಮ್ಮಪ್ಪ ನೀನೇ ಶ್ರೀಶ ನೀನಹುದು ಶೇಷಾಚಲವಾಸ ನೀನಹುದು. ಹೌದು ಅಂತ ಕಾಲಕ್ಕೆ ಯಾರೋ ಅಲ್ಲೋ ಅಂದಿರ್ಬೇಕಲ್ಲ. ಅವರೆಲ್ಲ ಯಾರು ಅಂದಿದ್ದು ಎಂಬುದು ಈಗ ಹೇಳಲ್ಲ, ಯಾಕಂದರೆ ಹೊತ್ತಾಯ್ತೀನಿ, ಊಟ ಮಾಡೋಣ. ಎಷ್ಟು ಮತಗಳು ಅಲ್ಲ ಅಂತ ಹೇಳಿ ಇದು ಮಾಡಿದ್ದು ದೇವರನ್ನ, ಇವನು ಇವನು ಶ್ರೀ ಮಹಾವಿಷ್ಣು ಅಲ್ಲ ಅಂತ ಹೇಳಿ. ಮಹಾನುಭಾವರು ರಾಮಾನುಜಾಚಾರ್ಯರು ಬಂದ ಮೇಲಕ್ಕ ಅವರ ಉಪಕಾರ. ಅದರ ಅನಂತರ ಪೂರ್ತಿಯಾಗಿ ನೀನು ಶ್ರೀಶ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಈಸ ಯಾರು ಸಾಕ್ಷಾತ್ ಪರಮಾತ್ಮ ಅಂತ ಪ್ರತಿಪಾದನೆ ಮಾಡಿದ್ದದು. ಬೇರೆ ದೇವರ ನಾಮ ಅಲ್ಲ, ಅದು ಸಿದ್ಧಾಂತ ಮಾಡಿರ್ತಕ್ಕಂಥದ್ದು.
ಆಗ ಬಂದು ವಾದಿರಾಜರು ಮಾಡಿದರು, ಇಷ್ಟು ಉಳ್ಕೊಂಡು ನೀನು ಅದಕ್ಕೆ ಭಕ್ತ ಜನರು ಮುಂದೆ ನೀನವರ ಹಿಂದೆ ನೇನೊಕ್ಕಂಡು ಲೇಖಪೋತೆ ನೀ ಕೃಪಕು ಪಾತ್ರಂ ಬೇಯದಿ ಅಂದ ಅನ್ನಮಯ್ಯ ಕೂಡ. ನಾವಿರಬೇಕು, ಭಕ್ತರಿದ್ದರೆ ನಿನ್ನ ಕೀರ್ತಿ ಬೆಳೆಯೋದಿಲ್ಲದೆ ಯಾವನು ಕೇಳ್ತಾನೆ? ನೀವೆಲ್ಲ ಕೂತೀರಿ, ಇಷ್ಟು ನನ್ನ ಪುರಾಣ ನಡೀತಾ ಅದು, ಇಲ್ದಾಗ ಹೋದ್ರೆ ನಾನೇನು ಮಾಡಬೇಕು? ನಮ್ಮ ಆಕೆ ಎದುರಿಗೆ ಕೂತ್ಕೊಂಡು ಹೇಳ್ಬೇಕು, ಬಾಯಿ ಮುಚ್ಕೊಳ್ರಿ ಅಂತಾಳೋ ಅನ್ನಿಸ್ಕೊಂಡು ಕೂತಿರ್ಬೇಕು. ಎಲ್ಲರೂ ಇದ್ದರೇ ಅಲ್ರಿ ಸಂಘೇ ಶಕ್ತಿಯು ಕಲಯುಗೆ. ಭಕ್ತರಿದ್ದರೆ ಮುಂದೆ, ಭಕ್ತ ಜನರು ಮುಂದೆ ನೀನವರ ಹಿಂದೆ. ಉತ್ಸವ ವಾಹನ ಬೀದಿ ಮೆರೆಯುತ್ತ ಬರಲು ಸತ್ಸಂಗತಿಯ ಹರಿದಾಸರಲ್ಲದೆ ವತ್ಸ ಸೇರಿ ವಿಜಯ ವಿಠಲ ವೆಂಕಟಾಚಲ ವತ್ಸ ಮುಂದಲ್ಲದೆ ಧೇನುತಾ ಮುಂದೇನು. ಮುಂದೆ ಕರುವಿದ್ದರೆ ಹಿಂದೆ ಆಕಳುಗಳು, ಇಲ್ದಾಗ ಹೋದ್ರೆ ಎಲ್ಲಿಂದ ಬರ್ತದೆ? ನೋಡಿಕೊ ನಿನ್ನಿಷ್ಟ. ಪರವಾದಿ ಭಯೇ ಪ್ರಾಪ್ತೆ ಮದದೀನ ತವ ಸ್ಥಿತಿ ಅಂತ ಒಂದು ಸಣ್ಣ ಇಷ್ಟೇ ಕಾಗದ, ಸಣ್ಣದು OP ಟಿಕೆಟ್ ಕೊಡ್ತಾರೆ ನೋಡ್ರಿ ಹಾಸ್ಪಿಟ್ಲ್ ಒಳಗೆ. ನಮ್ಮ ಕಡೆಗೆ ಇಷ್ಟೇ ಕೊಡೋದು, ಇದಕ್ಕಿಂತ ದೊಡ್ಡದು ಇರೋದಲ್ಲ. ಅಷ್ಟೇ ಕಾಗದದೊಳಗೆ ಐಶ್ವರ್ಯ ಮದಮತ್ತಸ್ಸನ್ ನಜಾನೀಶೇ ಮದಾಗಮಂ ಪರವಾದಿ ಭಯೇ ಪ್ರಾಪ್ತೆ ಮದದೀನ ತವ ಸ್ಥಿತಿ ಅಂತ ಬರೆದು ಅಲ್ಲೊಂದು ಸಣ್ಣ ಹುಡುಗ ಇದ್ದ. ಆ ಹುಡುಗನ ಕರೆದ್ರು, ಈ ಕಾಗದ ತೊಗೊಂಡು ಹೋಗಿ ಆ ರಥದ ಕೆಳಗೆ ಹಾಕಿ ಬಾ ಅಂದರು. ಆಗೊಂದು ರಥ ಈಗೊಂದು ರಥ ಇಲ್ಲಿ ಹೀಗೆ ನೀವು ನೋಡ್ಬೋದು. ನಮ್ಮಕ್ಕಿಂತ ದೊಡ್ಡದಿರ್ತದೆ ಅದು, ಯಾವುದು ಗಾಲಿಗಳು ನೋಡಿರಲ್ಲ, ಸ್ವಾಮಿ ಪುಷ್ಕರಣ ಎದುರಿಗಿದ್ದದಲ್ಲ ರಥ, ಎಷ್ಟು ದೊಡ್ಡ ಚಕ್ರಗಳು ನೀವೇ ನೋಡ್ರಿ, ಗಾಲಿಗಳು ಎಷ್ಟು ದೊಡ್ಡ ರಥ ನೀವೇ ನೋಡ್ರಿ. ಪೂರ್ವ ಮಾಡಬೀದಿ ಒಳಗೆ ರಥ ಇದ್ದರೆ ಕೊನೆಗೆ ಆ ಕಡೆಗೆ ಎಲ್ಲಿ ದಕ್ಷಿಣ ಮಾಡಬೀದಿ ಕೊನೆವರೆಗೆ ಅದರ ಹಗ್ಗಗಳು ಎಳೆಯೋರು ಇರ್ತಾರೆ, ಒಳ್ಳೆ ಬಲಿಷ್ಠರು. ಆ ಹಗ್ಗ ಹೇಗಿರ್ತದೆ, ಎಷ್ಟು ದೊಡ್ಡ ರಥ. ಅದಕ್ಕೆ ಪ್ರಪಂಚದೊಳಗೆ ಇಂಥ ರಥ, ಇಂಥ ದೇವರು, ಇಂಥ ಕ್ಷೇತ್ರ ಇಲ್ಲ. ಆ ರಥದ ಕೆಳಗೆ ಇಷ್ಟು ಆ ಕಾಗದ ಎಲ್ಲಿಗೆ ಹೋಗ್ತದೆ ರೀ? ಯಾರು ತುಳಿದು ಹಾಕಿದ್ರಿ ಎಲ್ಲಿಗೆ ಹೋಗ್ತದ? ತೊಗೊಂಡು ಹೋದ್ರು ಆ ರಥದ ಕೆಳಗೆ ಆ ಕಾಗದ ಹಾಕಿಬಿಟ್ರು. ಆ ಹುಡುಗ ಹಾಕಿದ, ಬಂದ, ಸಣ್ಣ ಹುಡುಗನ ಕೊಟ್ಟಿದ್ರು. ಅವ್ನು ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದು ನೋಡ್ರಿ. ಅಲ್ಲ, ಯಾರಿಗೇನು ಡೌಟ್ ಇದ್ದರೆ ಮತ್ತೆ ಕಷ್ಟ ಅಲ್ಲ, ಅದಕ್ಕೆ ಹೇಳಿದೆ, ಇನ್ನೇನಿಲ್ಲ. ಪಾಪ ಹುಡುಗ ಓಡ್ಲಕ್ಕೆ ಬಂತೇನ್ರಿ, ಅವ್ನು ಕೂಡ 10 ದಿವಸ ಉಪವಾಸ ಇದ್ನ ಅಂತ ಮತ್ತೆ ಕೇಳಬಾರ್ದು, ಅದಕ್ಕೆ ಹೇಳ್ತಿರ್ತೀವಲ್ಲ, ನಮಗೆ ಸೈಕಾಲಜಿ ಓದಿವಲ್ಲ. ಆಯ್ತು, ಅವ್ನು ತೊಗೊಂಡೋದ, ಅದು ಹಾಕಿ ಬಂದ. ನೋಡ್ರಿ ಎಳೆದರು, ಏನು ಕೇಳಬೇಡ್ರಿ, ಮುಂದಕ್ಕೆ ಬಂದಿಲ್ಲ. ಎಷ್ಟು ಭಕ್ತವತ್ಸಲ ಪರಮಾತ್ಮ ಬಂದು ನಿರೂಪಣೆ ಮಾಡ್ಕೊಳ್ತಾ ಇದ್ದಾನೆ 10 ದಿವಸ ಉಪವಾಸ ಇಟ್ಟು. ಯಾರಿಗೂ ಇಲ್ಲ ಇಂಥದ್ದು. ಏನು ಎಳೆದರು, ಆ ಹಗ್ಗ ಈ ದಪ್ಪ ಇರ್ತದ, ಜನ ಎಳೆದರು. ನಿನ್ನವ ಶ್ರೀನಿವಾಸ ಅಂತ ಎಲ್ಲ ನಿಮ್ಮಂಥ ಭಜನಾ ಮಂಡಳಿಗಳಿದ್ರು, ಅಮ್ಮ ಸ್ವಲ್ಪ ಹೊತ್ತು ನಿಲ್ಲಿಸಿ ಬಂದು ನೀವು ಹೇಳಿರಿ ಅಂದರು. ನೀನು ಎಳಸರಿ ಅಂದರು. ಕುದುರೆನ ಎಳಸರಿ ಅಂದರು. ಇಲ್ಲ ಅಂದರು. ಎಲ್ಲರೂ ಏನು ಭಜನೆಗಳು, ತಾಳಗಳು, ಮೇಳಗಳು, ನೃತ್ಯಗಳು ಎಲ್ಲರೂ ಬಂದು ಎಳೆದ್ರು. ಏನೇನು ಮುಂದಕ್ಕೆ ಕದಲಿದ್ರೆ ಹೇಳ್ರಿ, ಅದು ಎಟ್ಟದ, ಅದು ಎಲ್ಲಿಗೋಯ್ತು ಅದು ಕಾಗದ. ಏನು ಭಕ್ತರ ಮಾತು ಪರಮಾತ್ಮ ನಡೆಸ್ತಾನೆ. ಇವರಂದ ವಚನವ ನಿಜಕ್ಕೆ ತಂದು ತೋರ್ಪನು. ಅವನೇ ಬರಬೇಕು ನನ್ನ ಹತ್ರ, ನಾ ಬರೋದಲ್ಲ. ಅವನು ಬಂದು ಅವನ ದರ್ಶನ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಯಾರು ಹೋಗ್ಬೇಡ್ರಿ. ಗುರುಗಳ ಮಾತು ಮೇಲೆ ಅಷ್ಟು ವಿಶ್ವಾಸ ಇತ್ತು. ಇವು ಕೂಡ ಹೋಗಿಲ್ಲ, ಕೂತಿದ್ದು ಕೆಲವರು, ಪಕ್ಕೋ ಭಕ್ತರು ಕೆಲವರು ಕೂತಿರು. ಕೆಲವರು ಹಂಗಂದ್ರೆ ಹೆಂಗೆ ರಥದಾಗ ನಾನು ನೋಡಿ ಬರ್ತೀವಿ ಅಂತ ಹೋಗಿದ್ರು ಕೆಲವರು. ಹಾಗೆ ಮೆಲ್ಲಕ್ಕೆ ಹಂಗೆ ನೋಡಿ ಬರೋಣ, ಏನಾರು ಒಡಿಗಳು ಏನಾರ ದೊರಕ್ತದೇನೋ. ಸರ್ ಬೈಬೇಡ್ರಿ, ಸುಮ್ಮನೆ ರೀ, ನಮ್ಮ ಪುರಾಣ ನಾವು ಹೇಳ್ಕೊಂತೀವಿ, ಆಯಿತಾ. ಬಂದರೆ ಎಲ್ಲರೂ ಏನು ಎಳೆದ್ರು ಸೂರ್ಯೋದಯಕ್ಕೆಲ್ಲ ಕೂಡ ಒಂದು 2 ಗಂಟೆ ಒಳಗೆ ತಿರ್ಕೊಂಬಂದುಬಿಡ್ತದ ರಥ. ಅಂಥದ್ದು ಏನು ಮಾಡಿದರು, ಮುಂದಕ್ಕೂ ಬರಲಿಲ್ಲ. ಕೊನೆಗೆ ಮಹಂತರು ಪ್ರಧಾನಾರ್ಚಕರು ಮಂಗಳಾರತಿ ಮಾಡಿದರು ದೇವರಿಗೆ. ಯಾರಿಗನ್ನ ಏನನ್ನ ಹರಿಕೆಗಳಿದ್ದರೆ ಆ ಹರಿಕೆ ಸಲ್ಲಸರಿ ದೇವರು ಮುಂದೆ ಬರುವಲ್ಲ ಅಂದ. ಅಲ್ಲಿಂದ ಮತ್ತ ಪ್ರಾರ್ಥನೆ ಮಾಡಿದರು ದೇವರನ್ನ. ಆಗ ಸಣ್ಣ ಹುಡುಗನ ಮೇಲೆ ಆಸೀನನಾಗಿ ಹಿಂಗೆ ಭೃಗು ಋಷಿಗಳು ಅಂತಪ್ಪ ಅಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲಿ ಆ ಮಂಟಪದೊಳಗೆ. ಅವ್ರನ್ನ ಸುಮ್ಮನೆ ಕರ್ಕೊಂಬರೋದಲ್ಲ, ನನ್ನ ಮುಂದೆ ಏನು ಮೇಳ ತಾಳ ಭಜನ ಮಂಡಳಿ ಎಲ್ಲ ಇದ್ದಾರಲ್ಲ, ವೇದ ಘೋಷ ಮಾಡೋರು, ಇವರನ್ನೆಲ್ಲ ಕರ್ಕೊಂಡೋಗಿ ಮಹಾವೈಭವದಿಂದ ಅವ್ರನ್ನ ಕರ್ಕೊಂಡು ಬಂದರೆ ನನ್ನ ಮುಂದೆ ಬರ್ತೀನಿ ಅಂತೂ ಆವೇಶ ಇಳಿದು ಹೋಯಿತು. ಬೇರೆ ಇದಲ್ಲ. ಏನು ಆನೆಗಳು 2 ಬರ್ತಿರ್ತಾವಲ್ಲ, ಆನೆ ಬರಬೇಕು, ಕುದುರೆ ಬರಬೇಕು, ಭಜನಾ ಮಂಡಳಿಗಳು ಬರಬೇಕು, ವೇದ ಘೋಷ ಮಾಡೋರು ಬರಬೇಕು. ಇವರೆಲ್ಲ ಹೋಗಿ ಮಹಾವೈಭವದಿಂದ ಅಲ್ಲಿ ವಿಜಯದಾಸರು ಅಂತ ಕೂತಾರೆ. ಅವ್ರನ್ನ ಕರ್ಕೊಂಡು ನಮ್ಮ ಮುಂದೆ ಬಂದರೆ ನಾನು ಮುಂದೆ ಬರ್ತೇನೆ ಅಂತ ಹೇಳಿದ. ದೇವರ ಆವೇಶ ಇಳಿದು ಹೋಯ್ತು. ಎಲ್ಲಿ ವಿಜಯದಾಸರು, ಏನು ಕತೆ, ಏನು ದೊಡ್ಡ ಏನು ಗಿಂಡಾನ ಪಾಪ ಏನಿಲ್ಲ. ಭಾಳ ಅದರೊಳಗೆ 10 ದಿವಸ ಉಪವಾಸ ಬೇರೆ. ಹಿಂಗೆ ಕೂತವ್ರು ಹಿಂಗೆ 3/4 ಗಂಟೆ ಪುರಾಣ ಹಾಕೋ ಕಾಲಕ್ಕೆ ನಾವು ಹಿಂಗೆ ಆಗಿರ್ತೀವಿ.
ನಮ್ಮ ಕೆಮರಾಮನ್ ಬೈತಿರ್ತಾನೆ, ಸರ್ ಕೊಂಚ మీరు లేసి కూర్చోండి ಸರ್ ಕೊಂಚ ಇಟ್ಲಾ. ಎಲ್ಲಿಂದ ಕೂಡ್ಲಿ, ನಾನು ಬೆಳಿಗ್ಗೆ ಅರ್ಲಿಟ್ಟು ತಿಂದಿರ್ತೀನಪ್ಪ. ನಮಗೆ ಹಿಂಗಾಗ್ತದೆ ಪಾಪ. 10 ದಿವಸ ಉಪವಾಸ ಹಿಂಗೆ ಕೂತಾರ, ಏನು ಮಾಡಬೇಕು? ಬಂದರು. ಯಾರ್ರೀ ವಿಜಯರಾಯರು, ಯಾರ್ರೀ ವಿಜಯರಾಯರುಗಳು ಬಂದರು. ಇವರೇ. ನೀವು ಹೆಂಗೆ ಕೂತಿರೋ ಇರ್ರಿ, ಮಡಿ ಉಟ್ಕೊಂಬರ್ತೀನಿ, ವಸ್ತ್ರಾಂತರ ಆಗಿ ಬರ್ತೀನಿ, ಪಟ್ಟು ಮಡಿ ಉಟ್ಕೊಂಬರ್ತೀನಿ. ಬ್ರಹ್ಮೋತ್ಸವಕ್ಕೆ ಹೋಗೋರು ಏನು ಹರಕೆ ಪಟ್ಟು ಉಟ್ಕೊಂಡು ಹೋಗ್ತಾರ? ಅದಕ್ಕಾಗಿ ಹಂಗೆ ಬರ್ತೀನಿ, ಇವೆಲ್ಲ ಇಲ್ಲಿ ಹೆಂಗಿದ್ದೀರೋ ಹಾಗೆ ಬರ್ಬೇಕಂತ ದೇವ್ರು ಕರ್ಕೊಂಬ ಅಂತೇಳಿ ಹೇಳೋಣ ಬರ್ರಿ ಅಂದರು. ಎಲ್ಲರಿಗೇನು ಆಶ್ಚರ್ಯ ರೀ ಇದು. ಏನು ಇವರ ಮಾತು ನಡೆಸಿಕೊಟ್ಟಿದ್ದು, ಇವೆಲ್ಲ ನೋಡಿ ಬರೆದಿದ್ದ ಕವಚ, ಸುಮ್ಮನೆ ಅಲ್ಲ. ಒಂದು 10 ವರ್ಷ ಬೇಕಾದ ಪೂರ್ತಿ ಮಾಡಬೇಕಾದ್ರೆ. ಆಗ ಬಂದರು, ಬಂದು ಮುಂದೆ ನಿಂತರು, ನೋಡಿದರು. ತಿಮ್ಮಯ್ಯ ಏಕಯ್ಯ ತಾರಯ್ಯ ಕಯ್ಯ ಹಿಂಗಿಟ್ಟಿದ್ನಂತ ಕೈ. ಆಗ ನಿನ್ನ ಕೈ ಸಾಕ್ತಾ ಕೈ ಕೇಳೋದು ನೋಡ್ರಿ ಹೆಂಗೆ. ಸ್ನೇಹೋ ಭಕ್ತ ರೀತಿ ಪ್ರೋಕ್ತ. ತಿಮ್ಮಯ್ಯ ಏಕಯ್ಯ ತಾರಯ್ಯ ಕಯ್ಯ ಧಮ್ಮಯ್ಯ ಎನ್ಮಾನು. ಎಷ್ಟು ಸುಂದರವಾಗಿ ಕೀರವಾಣಿ ಒಳಗೆ ಹಾಡ್ತಾರೆ ಅದನ್ನು. ಆಯ್ತಾ, ಬಂದು ನಿಂತರು, ದೇವರನ್ನ ಕರೀರಿ ಅಂತಂದರು. ದಕ್ಷ ಕಮಲಾಕ್ಷ ರಾಕ್ಷಸ ಕುಲಶೀಕ್ಷ ಲಕ್ಷ್ಮಣಾಗ್ರಜ ಲಕ್ಷ್ಮೀವಕ್ಷ ಪಕ್ಷಿವಾಹನ ಪೂರ್ಣ ಲಕ್ಷಣ ಸರ್ವೇಶ ಮೋಕ್ಷದಾಯಕ ಪಾಂಡವ ಪಕ್ಷ ಅಕ್ಷಯವಂತ ಸೂಕ್ಷ್ಮಾಂಬರದರ ಅಧ್ಯಕ್ಷ ಪ್ರತ್ಯಕ್ಷದ ದೈವ ಅಕ್ಷತನಾರರ ತಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ. ಸರ್ರಂತ ಬಂತು. ಸಣ್ಣ ಮಕ್ಕಳು ಬಂಡಿ ಆಟ ಆಡ್ತಾರೆ ನೋಡ್ರಿ, ಯಾಕೆ ಲೇಟಾಗಿ ಅದಲ್ಲ, ಲೇಟ್ ಆದ ಕಾಲ ಟ್ರೈನ್ಸ್ ಬಹಳ ಸ್ಪೀಡಾಗಿ ಹೋಗ್ತಾ ಇರ್ತಾವ. ಹಂಗೆ ಏನ್ರಿ ಬಂದುಬಿಡ್ತು. ಎಲ್ಲಿ ದಕ್ಷಿಣ ಮಾಡ ಬೀದಿ ತಾಟ್ಕೊಂಡು ಬಂದುಬಿಡ್ತೀರಿ ರಥ. ನೀವು ನೋಡಿದ್ರಿ ಅಂತ ಕೇಳಬಾರ್ದು. ಬಂಗಾರ ರಥದೋಳು ಶೃಂಗಾರವಾದ ಶ್ರೀಮಂಗಳಾಂಗ ಕಾಳಿಂಗ ಭಂಗ ನರಸಿಂಗ ಗಜ ಜನಕ ಸಾರಂಗರಥಾಂಗ ಪಾಣಿ ಸಂಗನಿ ಸಂಗಮ ತಂಗ ವಿಹಂಗ ಪ್ಲವಂಗ ನಾಯಕ ಪರಿಪಾಲ ಸಂಗೀತ ಲೋಲ ಗೋಪಾಂಗನೆಯರ ಅಂತ ರಂಗ ಸಂತಾಪ ವಿದೂರ. ಬಂದ್ಬಿಡ್ತು. ಪಶ್ಚಿಮ ಮಾಡ ಬೀದಿ ಆಗೋಯ್ತು, ಉತ್ತರ ಮಾಡ ಬೀದಿ ತಿರುಗಿಬಿಟ್ಟಿದೆ. ವರಾಹ ದೇವರು ಗುಡಿ ಹತ್ರ ಬಂದುಬಿಟ್ಟಿದ್ದಾನೆ ದೇವರು. ಆಯಿತು, ಇದು ಹತ್ತವತಾರದ ಹರಿಯೇ ಘನ ಸಿರಿಯೇ ಮತ್ತೊಬ್ಬರನು ಹೀಗೆ ಕರೆಯೇ ಭೃತ್ಯರ ಸಂಗಡ ಓಡಾಡುವ ದೊರೆಯೇ ಎನ್ನ ತೀಲಿ ಆಡುವ ಮರಿಯೇ ಚಿತ್ತದೊಲಭ ನಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ ಅತ್ತಿತ್ತ ಪೋಗದೆ ಇತ್ತ ಬಾರಯ ಎನ್ನ ತೀಲಿ ವೆಂಕಟ ದೊರೆಯೇ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಹರಿ. ದೇವರು ಬಂದೇ ಬಿಟ್ಟ. ಮಂಗಳಾರತಿ ಮಾಡಿದರು, ದೇವರನ್ನ ಇಡಿಸ್ಕೊಂಡ್ರು. ಏನು ವೈಭವದಿಂದ ಕರೆಸ್ಕೊಂತಿದ್ದಾನೆ ನೋಡ್ರಿ. ಎಲ್ಲರೊಳಗೆ ಹೋಗೋದಲ್ಲ, ಮುಂದಗಡಿಗೆ ನಾ ಮುಂದೆ ರಂಗ ನೀ ಅನ್ನ ಹಿಂದೆ. ಆ ಮುಂದಗಡಿಗೆ ವಿಜಯರಾಯರು ಹೋಗ್ತಾ ಇದ್ದರೆ, ದೇವರ ಹಿಂದಗಡಿಗೆ ಒಳಗೆ ಪ್ರವೇಶ ಮಾಡ್ತಾ ಇದ್ದರೆ, ಏನು ಆ ಧ್ವಜಸ್ತಂಭ ದರ್ಶನ, ಆ ಬಲಿಮಂಟಪ ದರ್ಶನ, ಬೆಳ್ಳಿ ಬಾಗಿಲು, ಆ ಒಳಗಿಂದ ಹೋಗಿ ದೇವರನ್ನ ಏನು ಕರ್ಕೊಂಡು ಹೋಗ್ತಿದ್ದಾರೆ. ಮೂಲ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲಿ ದೇವರ ಹತ್ತಿರ ಮೈಕು ನಾನು ಹೇಗಿದ್ದೀವಿ ನೋಡ್ರಿ, ಅಷ್ಟು ಹತ್ತಿರ ಎಂತ ಹಿಂಗೆ ದರ್ಶನ ಕೊಡಬೇಕು ಅಂತ ಅವನೊಳಗೆ ಅದ. ಕರ್ಕೊಂಡೋಗಿ ನಿಂದಿರಿಸಿದರು. ಉಂಡೆಗೆ ಹಾಕಲಕ್ಕೆ ಏನು ಇವರೇನು ತಂದಿಲ್ಲ. ಏನು ತಂದಾರ? ದೇವರು ಏನು ತೊಂಬ ಅಂತ ಹೇಳೋಣ. 43 ಪದಗಳನ್ನು ಅಲ್ಲಿ ನಾವು ಒಂದು ಹೇಳೋಕ್ಕಾಗಲ್ಲ. ಕಲ್ಯಾಣಾತ್ಮದ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಮುಂದೆ ಆಡು ಚೆಪ್ಪೋ ಅಂತಾರ. ಬಯಟ ಪೋಯ್ ಚೆಪ್ಪೋ ಈಡು ಚೆಪ್ಪೋದು ಅಂಥದ್ದು 43 ಪದಗಳನ್ನು ದೇವರ ಸನ್ನಿಧಾನದೊಳಗೆ ಒಪ್ಪಿಸ್ತಾರ್ರಿ. ಸೌಂದರ್ಯ ಪುರುಷನ ಕಣ್ತೆರೆದು ನೋಡಿದೆನು ಇಂದೆನ್ನ ಜನ್ಮ ಸಫಲ. 43 ಪದಗಳನ್ನು ದೇವರ ಸನ್ನಿಧಾನದೊಳಗೆ ಒಪ್ಪಿಸ್ತಾರ್ರಿ. ಸೌಂದರ್ಯ ಪುರುಷನ ಕಣ್ತೆರೆದು ನೋಡಿದೆನು ಇಂದೆನ್ನ ಜನ್ಮ ಸಫಲ. 43 ಪದಗಳನ್ನು ದೇವರ ಸನ್ನಿಧಾನದೊಳಗೆ ಒಪ್ಪಿಸ್ತಾರ್ರಿ. ಸೌಂದರ್ಯ ಪುರುಷನ ಕಣ್ತೆರೆದು ನೋಡಿದೆನು ಇಂದೆನ್ನ ಜನ್ಮ ಸಫಲ.
ಏನು ಹಿಂಗೆ ನೋಡ್ಬೇಕು, ಈ ಆ್ಯಂಗಲ್ ಒಳಗೆ ನೋಡ್ಬೇಕು ಆ ದೇವ್ರನ್ನ, ಹಿಂಗೆ ನೋಡೋ ದೇವರಲ್ಲ. ಈ ಮನೋಧರ್ಮ ಗೊತ್ತಿದ್ರೆ ತಪ್ಪ ಹೇಳಕ್ಕೆ ಬರಲ್ಲ. ಸಂಗೀತ ಕಲ್ತಿರ್ಬೋದು, ಮನೋಧರ್ಮ ಕಲ್ತಿರ್ಬೇಕು, ಅದು ಬೇಕು. ಈ ಆ್ಯಂಗಲ್ ಒಳಗೆ ನೋಡಿದ್ರೇ ಇದು ಬರೋದು, ಕಲ್ಯಾಣಿ ರಾಗ ಬಂದಿದ್ರೆ ಬರಲ್ಲ. ಗಗನಾಗ್ರಕ್ಕೆ ಬೆಳೆದು ಗಂಗೆಯ ಪಡೆದ ನಿನ್ನ ವಿಗ್ರಹವನ್ನು ನಿಲ್ಲಿಸೋ. ಖಮಾಸ್ ರಾಗದೊಳಗೆ ಅಂತಾರೆ, ಗಗನಾಗ್ರಕ್ಕೆ ಬೆಳೆದು, ಗಗನನ ಹಿಂಗೆ ನೋಡ್ಬೇಕು, ಹಿಂಗೆ ಹೇಳ್ಬೇಕು, ಗಗನಾಗ್ರಕ್ಕೆ ಬೆಳೆದು. ನೀನು ಭೂಮಿ ನೋಡ್ತಾ ಗಗನಾಗ್ರ ಅಂದ್ರೆ ಹೆಂಗರಿ ಎಲ್ಲನ ಎಲ್ಲಿಂದ ಬರ್ತದದು? ಏನು ಹಾಡ್ತಾರೆ, 43 ಪದಗಳು ಮಾಡಿ ಇಡೀ ವೆಂಕಟಾಚಲ ಮಹಾತ್ಮೆಯನ್ನು ಒಂದೇ ಒಂದು ಹಾಡೊಳಗೆ ಹೇಳ್ತಾರೆ. ಬೆಳಗ್ಗೆ ನಿಮಗೆ ದಾಸನ ಮಾಡಿಕೆಯನ್ನು ನೋಡಿಸೋದ್ರೊಳಗೆ ಹೆಂಗೆ ತೋರಿಸಿದ್ರು ಹಂಗೆ ಇವರು 5 ನುಡಿ ದೇವರ ನಾಮದೊಳಗೆ ವೆಂಕಟಾಚಲ ಮಹಾತ್ಮೆ ನಿಮಗೆ 11 ಪುರಾಣದೊಳಗೆ ಬರ್ತದೆ. ಆ 11 ಪುರಾಣ ಪಾರಾಯಣದ ಫಲ ಬರಬೇಕು ಅಂತ ಹೇಳಿ ದೇವರ ದರ್ಶನ ಮಾಡ್ಕೊಂಡು ಹಿಂಗೆ ಬಂದರು, ಆರತಿ ಮಾಡಿದರು. ಮಾಡಿದ ಮೇಲೆ ಹಿಂಗೆ ಬಂದು ಇದು ಮೇಲೆ ವಿಮಾನ ಅಲ್ಲಿ ಕೂತ್ಕೊಂಡು ತಮ್ಮವ್ರನ್ನೆಲ್ಲ ಕೂಡಿಸಿಟ್ಟು ಇಡೀ ವೆಂಕಟಾಚಲ ಮಹಾತ್ಮ್ಯವನ್ನು 5 ನುಡಿ ಒಳಗೆ ಇದು ಮಾಡಿದರು. ಆ ಹಾಡು ನಾನು ಟ್ಯೂನ್ ಮಾಡಿದ ಕಾಲ ಬೆಟ್ಟದ ಮೇಲೆ ವಿಜಯದಾಸರ ಆರಾಧನೆ ಮಾಡಿದರು. ಅಲ್ಲಿ ಮೊದಲು ಅದನ್ನು ಪ್ರೆಸೆಂಟ್ ಮಾಡೋಣ ಆಯಿತು. ಏನು ಒಂದೊಂದು ಪದಕ್ಕೆ ಇರ್ತಕ್ಕಂಥದ್ರಿ, ಯಾಕೆ ಹೇಳ್ಕೊಳ್ಳೋದ್ರೆ ನಾನು ದೊಡ್ಡಸ್ತಿಗಲ್ಲ, ಆ ಪದಕ್ಕಿರೋ ಶಕ್ತಿ ಎಷ್ಟು ದೊಡ್ಡದು ಅಂಬೋದು. ಆ ಹಾಡು ಕೊಟೇಶನ್ ಮಾಡಿದ್ದು ನಾನು ನಮ್ಮ ಪ್ರತ್ಯಕ್ಷ ಪ್ರಸಾರದೊಳಗೆ ಕೂಡ ಬ್ರಹ್ಮೋತ್ಸವದೊಳಗೆ ನಾನು ಇರಲಾರ ಅದು ಮಾಡ್ತಾ ಇರ್ತೀನಿ. ನಾನು ಅಷ್ಟು ಶಕ್ತಿವಂತವಾಗಿದ್ದು ನೋಡ್ರಿ, ಹೇಳಿ ತೋರಿಸ್ಬಿಡ್ತೀನಿ. ಹಾಡು ಅಲ್ಲಿಗೆ ಮುಗಿಸ್ಬಿಡೋಣ ಅಂತ ಇವತ್ತಿನ ದಿವಸ ಮಂಗಳ ಮಾಡೋಣ. ಆಮೇಲೆ ಎಲ್ಲರೂ ಪ್ರಸಾದ ಊಟ ಮಾಡಿ ಆಮೇಲೆ ನೀವು ಅಪ್ಪಣೆ ಕೊಟ್ಟರೆ ನಮ್ಮ ಊರಿಗೆ ನಾವು ಹೋಗ್ತೀನಿ. ಏನು ಗಿರಿರಾಜ ಚಿತ್ತ ಉದರ ಜಿಯಾನ ನಿನ್ನ ಪಾದಕ್ಕೆ ಎರಗಿ ಯಾಚಿಸುತ್ತಲೇ ಮುಗಿವೇನು ಕೈಯ. ನೆರೆ ನಂಬಿದವರನು ಎರವು ಮಾಡಲು ನಿನಗೊಳಿತೇನಯ್ಯ. ಪಿಡಿಬೇಗನೆ ಕೈಯ ಕರುಣಿಗಳ ರಸನೆ ಕಾಮಿತ ಫಲದನೆ ಕರಿರಾಜನ ಭೀಕರ ಭಯಹರ ವೆಂಕಟಗಿರಿರಾಜ ಚಿತ್ತ ಉದರ. ಶ್ರುತಿ ಜಾಸ್ತಿ ಆಗ್ಯದ. ಅಪಾರ ಮಹಿಮಾ ಪದ್ಬಂಧೋ ಅಪಾರ ಮಹಿಮಾ ಪದ್ಬಂಧೋ ಆಪನ್ನರ ಪಾಲಿಪ ವ್ಯಾಪಾರ ನಿನಗಲ್ಲದೆ ಮತ್ತೊಂದು. ಕಾಣೆನು ಜಗದಿ ಭೂಪನೇ ಭೂಮ್ನ ಗುಣಗಣ ಸಿಂಧೋ ಸ್ವಾಮಿಯನಗಿಂದೋ ಪಾಪದ ಪರ್ವತ ಲೇಪವಾಗದಂತಿ ಪರಿಪಾಲಿಸು ಶ್ರೀಪತಿ ಅಂಜನಗಿರಿರಾಜ ಚಿತ್ತ ಉದರ. ಕಲಿಯುಗದೊಳಗಿ ಪರ್ವತಕ್ಕೆ ಎಲ್ಲಿ ಸರಿಗಾಣೆನು ಎಂದು ನೆಲೆಸಿದೆ ನೀನೇ ಈ ಸ್ಥಳದಲ್ಲಿ. ವೈಕುಂಠಕ್ಕಿಂತ ಬೆಲೆಯು ವೆಗ್ಗಳವೆಂದು ನೀ ಬಲ್ಲಿ, ಆದ ಕಾರಣ ಇಲ್ಲಿ ಜಲಜ ಭವಾದ್ಯರು ಒಲಿದೊಲಿದೊಲಿಯುತ ತಲೆ ತೂಗುವುರಯ ಬಳಿರೆ ಕಾಂಚನಗಿರಿರಾಜ ಚಿತ್ತ ಉದರ. ತರುಜಾತಿ ಮೃಗ ಪಕ್ಷಿಗಳ ಆಕಾರ ಮೊದಲಾದ ರೂಪದಿ ಸುರರು ಕಿನ್ನರರು ತಮ್ಮ ಪರಿವಾರ. ಒಡಗೂಡಿ ನಿನ್ನ ಚರಣಾರಾಧನೆ ಮಾಡಿದ ವಿಸ್ತಾರ ಈ ಬಗೆ ಶೃಂಗಾರ. ದೊರೆತನ ಟಿವಿಗೆ ಧರಣಿ ಮಂಡಲದಿ ಸರಿಗಾಣೆನು ಹೇ ತಿರುಪತಿ ವೆಂಕಟಗಿರಿರಾಜ ಚಿತ್ತ ಉದರ. 14 ಲೋಕದ ಭಾಗ್ಯಗಳೆಲ್ಲ ಅಮರತತಿಗೆ ಕೊಟ್ಟ ವಿಧವೆಲ್ಲ ಪ್ರತ್ಯಕ್ಷವು ಪುಸಿಯಲ್ಲ. ನಾನವರ ನೋಡೆ ಯಧಮಾಧಮನು ನೀನೇ ಬಲ್ಲೆಲ್ಲ. ಎನ್ನ ಯೋಗ್ಯತೆಯ ಹದುಳವೇನಿಹುದು ಒಡಗೂಡಿಸದಲೆ ಒದಗಿ ಪಾಲಿಸೋ ವಸುಮತಿಧರ ಪಣಿಗಿರಿರಾಜ ಚಿತ್ತ ಉದರ. ಸುವರ್ಣ ಮುಖರಿ ತೀರ ನಿವಾಸ ನವರಾತ್ರಿಯಲ್ಲಿ ಯಾವ ಬ್ರಹ್ಮೋತ್ಸವ ನೋಡಲು ಶ್ರೀಶ. ಸಂಪದವಾನೀತು ಪೊರೆವಾನು ಕಲುಷದ ಭಯ ಬರಲೀಸ. ಶ್ರೀ
ಶ್ರೀನಿವಾಸ ಶ್ರೀವರ ಭೂಧರ ವಿಜಯ ವಿಠಲ ಪರಾವರೇಶ ಭೂದೇವರ ವರದ ಗಿರಿರಾಜ ಚಿತ್ತವುದರ ಜೀಯ ನಾನಿನ್ನ ಪಾದಕ್ಕೆ ಎರಗಿ ಯಚಿಸುತ್ತಲೆ ಮುಗಿವೇನು ಕೈಯ ನೆರೆ ನಂಬಿದವರನು ಎರವು ಮಾಡಲು ನಿನಗೊಳಿತೇನಯ್ಯ ಪಿಡಿ ಬೇಗನೆ ಕೈಯ ಕರುಣಿಗಳ ರಸನೆ ಕಾಮಿತ ಫಲದನೆ ಕರಿರಾಜನ ಭೀಕರ ಭಯಹರ ವೆಂಕಟ ಗಿರಿರಾಜ ಚಿತ್ತವುದರ 43 ಪದಗಳು ಒಪ್ಪಿಸಿಬಿಟ್ರು, ಅವೆಲ್ಲ ಹೇಳಲ್ಲ ಮತ್ತೆ. ಆಯಿತಾ, ಇನ್ನೊಂದು ಸಾರಿ ಯಾವಾಗ ಬಂದ ಕಾಲಕ್ಕೆ ನೋಡೋಣ. ಈ ರೀತಿಯಾಗಿ ಎಲ್ಲ ತೀರ್ಥಕ್ಷೇತ್ರಗಳ ಸಂದರ್ಶನ ಒಂದಲ್ಲ, ಏನೇನು ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳಿದ್ದಾರೆ ಆ ರೀತಿ ಮಂತ್ರಾಲಯ ಪ್ರಭುಗಳನ್ನು ಒಂದು ತಿರುಪತಿ ಎಷ್ಟು ಸಾರಿ ಮಾಡ್ಯಾರೋ ಅವ್ರಿಗೆ ಗೊತ್ತಿಲ್ಲ. ಬೃಂದಾವನ ಮೊದಲ ದಿವಸ ನಾನು ಬೃಂದಾವನನ್ನು ವರ್ಣನೆ ಮಾಡಿ ಹೇಳಿಬಿಟ್ಟೆ ವಿಜಯರಾಯರ ಮಾತಿನಿಂದ. ಅಂಥ ವರ್ಣ ಕುರಿತು ವರ್ಣನೆ ಮಾಡಿದರೆ ಹಿಂಗೆ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂದರ್ಶನ ಮಾಡಿ ಎಷ್ಟೋ ಜನಕ್ಕೆ ಸಾಧು ಸಜ್ಜನರಿಗೆ ಪ್ರಾಣದಾನವನ್ನು ಮಾಡಿ ವದಾನ್ಯರಾಗಿ ಅವರನ್ನ ಕುರಿತು ವರ್ಣನೆ ಮಾಡಬೇಕು ಅಂತಂದರೆ ಇಂಥ ಮಹಾನುಭಾವರು ಕೊನೆಯ ಕಾಲ 73 ವರ್ಷ ಚಿಪ್ಪಗಿರಿ ಒಳಗೆ ಅವರ ಅವತಾರ ಪರಿಸಮಾಪ್ತವಾಗಿರತಕ್ಕಂಥದ್ದಾಗಿದೆ. ಅವೆಲ್ಲ ಕೂಡ ಇಂಥ ಮಹಾನುಭಾವರು ಪರಮಾತ್ಮನ ಬೇಡಿದ್ದು ಒಂದೇ. ಅದೇ ನಾವು ದೇವರನ್ನು ಬೇಡಬೇಕು. ಯಾವಾಗ ಕೂಡ ದೇವರ ಹತ್ರ ಅದು ಇದು ಬೇಡೋದಲ್ಲ, ಏನು ಬೇಡಬೇಕು ಅನ್ನುವಂಥದ್ದು ಬೆಳಿಗ್ಗೆ ಪ್ರವಚನದಲ್ಲಿ ಹೇಳೋಣ ಆಗಿದೆ. ಆದ ಕಾರಣ ಮತ್ತೆ ಹೇಳೋದು ಬೇಕಾಗಿಲ್ಲ. ಆ ಬೇಡಬೇಕಾದಂಥ ಹಾಡನ್ನು ಮತ್ತೊಂದು ಸಾರಿ ಬೇಡಿ ಕೃಷ್ಣಾರ್ಪಣೆ ಮಾಡ್ತಕ್ಕಂಥವ್ರಾಗೋಣ. ದಾಸ ದಾಸ ದಾಸರ ದಾಸ್ಯವ ಕೊಡು ದೋಷರಾಶಿಗಳ ನಳಿದು ಶ್ರೀಶಾಧೀಶ ಸುರೇಶ ಸರ್ವೇಶ್ವರ ಭಾಸುರ ಗುಣಗಣ ಭವ್ಯ ಚರಿತ ಹರೆ ದಾಸ ದಾಸ ದಾಸರ ದಾಸ್ಯವ ಕೊಡು ದಾಸ್ಯವ ಕೊಡು. ಚಿತ್ತ ನಿನ್ನ ಚಿಂತೆಯೊಳಿರಲಿ ಸದಾ ಚಿಂತೆ ಇತರ ಬಿಡಲಿ ಅಂತರಂಗದಲ್ಲಾನಂದಿರಲಿಯ ಹಂಕೃತಿಯನು ಬಿಡಲಿ. ಚಿತ್ತ ನಿನ್ನ ಚಿಂತೆಯೊಳಿರಲಿ ಸದಾ ಚಿಂತೆ ಇತರ ಬಿಡಲಿ ಅಂತರಂಗದಲ್ಲಾನಂದಿರಲಿಯ ಹಂಕೃತಿಯನು ಬಿಡಲಿ. ಸಂತತ ನಿನ್ನ ಪದಾಕ್ರಾಂತನಿರುವಂತೆ ಪಂಥವ ಪಾಲಿಸೋ ಪರಮ ಪುರುಷ ಹರೆ ದಾಸ ದಾಸ ದಾಸರ ದಾಸ್ಯವ ಕೊಡು. ಅರಿಷಡ್ವರ್ಗದ ಅಡವಿಯ ಖಂಡಿಸುವ ಆನಂದದಲ್ಲಿರಿಸೋ ದುರುಳರ ಸಂಗವ ದೂರ ಓಡಿಸೋ ದುರ್ಮತಿಯನು ಬಿಡಿಸೋ. ಅರಿಷಡ್ವರ್ಗದ ಅಡವಿಯ ಖಂಡಿಸುವ ಆನಂದದಲ್ಲಿರಿಸೋ ದುರುಳರ ಸಂಗವ ದೂರ ಓಡಿಸೋ ದುರ್ಮತಿಯನು ಬಿಡಿಸೋ. ಸರಸ ಸಂಭ್ರಮದ ಸಜ್ಜನರೊಳಗೆ ನಿರುತ ನಿಲ್ಲಿಸುವುದು ನೀರಜಾಕ್ಷ ಹರೆ ದಾಸ ದಾಸ ದಾಸರ ದಾಸ್ಯವ ಕೊಡು. ತ್ರಿಜಗನ್ಮೋಹನ ತ್ರಿಗುಣಾತೀತ ಭುಜಂಗವರಸಯನ ಭಜಕ ಪಾವನ ಭವನುತ ಚರಣ ನುರುಜುಗಣನುತ ಭರಣ ವಿಜಯ ವಿಠಲ ವಿಜಯ ವಿಠಲ ವಿಶ್ವಸುರೇಶ್ವರ ಕುಜನ ವಿದಾರಣ ಕೋವಿದನುತ ಹರೆ ದಾಸ ದಾಸ ದಾಸರ ದಾಸ್ಯವ ಕೊಡು. ದೋಷರಾಶಿಗಳ ನಳಿದು ಶ್ರೀಶಾಧೀಶ ಸುರೇಶ ಸರ್ವೇಶ್ವರ ಭಾಸುರ ಗುಣಗಣ ಭವ್ಯ ಚರಿತ ಹರೆ ದಾಸ ದಾಸ ದಾಸರ ದಾಸ್ಯವ
ದಾಸ್ಯವ ಕೊಡು